ಗ್ರಾಹಕರ ಸೋಗಿನಲ್ಲಿ ಕ್ಯಾಂಡಿಮೆಂಟ್ಸ್ ಹಾಗೂ ಸಣ್ಣ ಅಂಗಡಿಗಳಿಗೆ ಪ್ರವೇಶಿಸಿ ಒಂಟಿ ಮಹಿಳೆಯರ ಮಾಂಗಲ್ಯ ಸರ ಕಳುವು ಮಾಡಿದ ಓರ್ವ ಸರಗಳನ್ನ ಮಾದನಾಯಕನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಬೀದರ್ ಮೂಲದ 20 ವರ್ಷದ ಶರಣಪ್ಪ ಬಂಧಿತ ಆರೋಪಿ. ಬೆಂಗಳೂರು ಉತ್ತರ ತಾಲೂಕಿನ ಆಲೂರಿನಲ್ಲಿ ವಾಸವಾಗಿ ಕ್ಯಾಬ್ ಚಾಲಕನಾಗಿದ್ದ. ಬಾಗಲಗುಂಟೆ ವ್ಯಾಪ್ತಿಯ ಮಲ್ಲಸಂದ್ರದಲ್ಲಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಆರೋಪಿ ಶರಣಪ್ಪನನ್ನ ಬಂಧಿಸಿದ್ದಾರೆ. ಕಳೆದ ಜನವರಿ 31ರಂದು ಒಡ್ರಹಳ್ಳಿಯ ಕ್ಯಾಂಡಿಮೆಂಟ್ಸ್ ಅಂಗಡಿಯಲ್ಲಿ ನಾಗರತ್ನ ಅನ್ನೋರ ಮಾಂಗಲ್ಯ ಸರ ಕಳುವು ಮಾಡಿದ್ದ ಹಾಗೂ ಫೆಬ್ರವರಿ 3ರಂದು ಮುನಿಹುಚ್ಚಪ್ಪನ ಪಾಳ್ಯದಲ್ಲಿ ಸುವರ್ಣ ಎಂಬವರ ಮಾಂಗಲ್ಯ ಸರ ಎಗರಿಸಿದ್ದ ಸರಗಳ್ಳತನ ಪ್ರಕರಣ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ವಿಶೇಷ ಕ್ರೈಂ ತಂಡವನ್ನು ರಚಿಸಿ ಶರಣಪ್ಪನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಡ್ರಹಳ್ಳಿ ಮತ್ತು ಮುನಿಹುಚ್ಚಪ್ಪನ ಪಾಳ್ಯ ಗ್ರಾಮಗಳಲ್ಲಿನ ಈ 2 ಸರಗಳ್ಳತನ ಹಾಗೂ ದೊಡ್ಡಬಳ್ಳಾಪುರದಲ್ಲಿ 1 ಬೈಕ್ ಕಳ್ಳತನ ಪ್ರಕರಣವನ್ನ ಮಾದನಾಯಕನಹಳ್ಳಿ ಪೊಲೀಸರು ಭೇದಿಸಿದ್ದಾರೆ. ಸದ್ಯ ಬಂಧಿತ ಆರೋಪಿ ಶರಣಪ್ಪನಿಂದ 27 ಗ್ರಾಂ ಚಿನ್ನ, ಕೃತ್ಯಕ್ಕೆ ಬಳಸಿದ ಕದ್ದ ಬೈಕ್ ಹಾಗೂ ಕಾರನ್ನ ಜಪ್ತಿ ಮಾಡಿದ ಪೊಲೀಸರು ಆರೋಪಿ ಶರಣಪ್ಪನನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಅಟ್ಟಿದ್ದಾರೆ. ಅಲ್ಲದೆ ಕೃತ್ಯದಲ್ಲಿ ಭಾಗಿಯಾದ ಮತ್ತೊಬ್ಬ ಆರೋಪಿ ಭೀಮಾ ಎಂಬಾತನಿಗಾಗಿ ಪೊಲೀಸರು ತೀವ್ರ ಶೋಧ ನಡೆಸುತ್ತಿದ್ದಾರೆ.